ಎಸ್ ಕಾರ್ತಿಕ್, ಈಗೇನು ದರ್ಶನ್ ಕೇಸ್ ಈಗ ಭಾರಿ ಮುನ್ನಡೆ ನಡೀತಾ ಇದೆ. ಈಗ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಕೂಡ ಪ್ರದೋಷ್ ಅವರು ಮುಖ್ಯ ಸಾಕ್ಷಿಯಾಗಿ ನಿಂತಿದ್ದಾರೆ. ಇಲ್ಲಿ ಇನ್ನೇ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಕಾರ್ತಿಕ್? ಚಂದನ, 2003ರಲ್ಲಿ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ದರ್ಶನ್ ಮತ್ತು ಪ್ರದೋಷ್ ರವರ ಪರಿಚಯ ಆಗುತ್ತೆ. ಅಂದಿನಿಂದ ಇಂದಿನವರೆಗೆ ದರ್ಶನ್ ಮತ್ತು ಪ್ರದೋಷ್ ಅತ್ಯಾಪ್ತರಾಗಿ ಗುರುತಿಸಿಕೊಂಡವರು. ಇತ್ತೀಚೆಗೆ ಬೇಲ್ ಸಿಗ್ತಾ ಇಲ್ಲ ಅನ್ನುವ ರೀಸನ್ಗೆ ದರ್ಶನ್ ತನ್ನ ಲಾಯರ್ ಅನ್ನು ಕೂಡ ಬದಲಾವಣೆಯನ್ನ ಮಾಡಿದ್ರು. ಬಟ್ ನೋ, ನಥಿಂಗ್ ವಿಲ್ ಹ್ಯಾಪನ್. ಯಾಕಂತ ಹೇಳಿದ್ರೆ ಸ್ವತಃ ಪ್ರದೋಷೇ ಇದೀಗ ತಿರುಗಿ ಬಿದ್ದಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಹೇಳುವುದರ ಜೊತೆಯಲ್ಲೇ 11 ಪುಟಗಳ ಸಾಕ್ಷಿಯನ್ನು ಒಪ್ಪಿಸಿದ್ದಾರೆ. ಆ ದಿನ ಏನೇನಾಯ್ತು ಅನ್ನೋದನ್ನ ಬಹಳ ಎಳೆಯಾಗಿ ಅದನ್ನ ಬರೆದಿಟ್ಟಿದ್ದಾರೆ ಪ್ರದೋಷ್ ಅವರು. ಮೊದಲಿಗೆ ಏನಾಯ್ತು ಅಂತ ಕೇಳಿದ್ರೆ, ಈ ವಿಚಾರ ಪವಿತ್ರ ಗೌಡ ಮತ್ತು ಸಂಗಡಿಗರ ನಡುವಿನಲ್ಲಿ ಮಾತ್ರ ಇರುತ್ತೆ. ಆ ನಂತರ ದರ್ಶನ್ಗೆ ಗೊತ್ತಾಗುತ್ತೆ. ದರ್ಶನ್ ಆ ಸ್ಥಳಕ್ಕೆ ಹೋಗ್ತಾರೆ. ದರ್ಶನ್ ಮತ್ತು ಪ್ರದೋಷ್ ಹೋಗುವಂತ ಸಂದರ್ಭದಲ್ಲಿ 30 ವರ್ಷದ ರೇಣುಕಾ ಸ್ವಾಮಿ ಎನ್ನುವಾತ ತಲೆ ತಗ್ಗಿಸಿ, ಆಗಾಗಲೇ ಅವನಿಗೆ ಹೊಡೆದಿರುವ ಕಾರಣ ತಲೆ ತಗ್ಗಿಸಿ ಕೂತ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಪದೇ ಹೊಡೆದಿರ್ತಾರೆ. ಇವನ್ ಪವಿತ್ರ ಗೌಡ ಕೈಯಲ್ಲೂ ಕೂಡ ಚಪ್ಪಲಿಯಲ್ಲಿ ಹೊಡೆಸಿರ್ತಾರೆ. ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ, ಪ್ರದೋಷ್ ಹೇಳಿದಂತಹ ಸಾಕ್ಷಿಯನ್ನ ನಿಮ್ಮೆದುರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಪದೇ ಹೊಡಿತಾ ಇರ್ತಾರೆ. ಪ್ರದೋಷ ಕೂಡ ಎಷ್ಟೋ ಬಾರಿ ತಡಿಲಿಕ್ಕೆ ಹೋದ್ರಂತೆ, ಇಲ್ಲ ಬೇಡ ಸತ್ತೋದ್ರೆ ಏನ್ ಮಾಡೋದು ಅಂತ ಹೇಳಿ. ಆದ್ರೂ ಕೂಡ ಸಿಗರೇಟ್ ಅಲ್ಲಿ ಸುಡುವಂಥದ್ದು, ಆತನ ಮರ್ಮಾಂಗಕ್ಕೆ ಮನಸೋ ಇಚ್ಛೆ ಒದಿಯುವಂಥದ್ದು, ಇಂಥದ್ದೆಲ್ಲದನ್ನ ಮಾಡಿದ್ದಾರೆ. ಇವನ್ ಪವಿತ್ರ ಗೌಡ ಏನು ನಾನೇನು ಹೊಡಿಲೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರು. ಅವರು ಕೂಡ ಚಪ್ಪಲಿಯಲ್ಲಿ ಅನೇಕ ಬಾರಿ ಹೊಡೆದಿದ್ದಾರಂತೆ. ಅಷ್ಟೆಲ್ಲ ಆದ ನಂತರ ಇವರು ತೆರಳುತ್ತಾರೆ. ಮನಸೋ ಇಚ್ಛೆ ಹೊಡಿತಾರೆ. ಚಂದನ, ಅದು ಯಾವ ರೀತಿ ಅಂತ ಹೇಳಿದ್ರೆ ಅದನ್ನ ವಿವರಣೆ ಕೊಡೋಕ್ಕೂ ನನಗೆ ಬೇಸರ ಆಗುತ್ತೆ. ಆ ರೀತಿಯಲ್ಲಿ ಮನಸೋ ಇಚ್ಛೆ ಹೊಡೆದ ಬಳಿಕ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ದರ್ಶನ್ಗೆ ವಿಚಾರ ಗೊತ್ತಾಗುತ್ತಂತೆ, ಆತ ಇನ್ನಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ದರ್ಶನ್ ಆತಂಕಕ್ಕೆ ಒಳಗಾಗಿ ಇವನ್ ಗನ್ ತಕೊಂಡು ನಾನು ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಇದೇ ಪ್ರದೋಷ್ ಸಮಾಧಾನ ಮಾಡ್ತಾರೆ, ಇಲ್ಲ ಅಣ್ಣ ಏನಾದ್ರೂ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆ ನಂತರ ಈ ಎಲ್ಲ ಡ್ರಾಮಾಗಳು ಹುಟ್ಕೊಳ್ಳುತ್ತೆ. ದರ್ಶನ್ಗೆ ಆ ಸಂದರ್ಭದಲ್ಲಿ ಗೊತ್ತಾಯಿತು, ಅಯ್ಯೋ ಮಾಡಬಾರ್ದನ್ನ ನಾನು ಮಾಡಿಬಿಟ್ಟಿದ್ದೀನಿ, ಜೈಲಿಗೆ ಹೋಗೋದು ಖಚಿತ, ನನ್ನ ಹೆಸರೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಸೂಸೈಡ್ಗೆ ಕೂಡ ಅವರು ಮುಂದಾಗಿದ್ರಂತೆ. ಆ ಸಂದರ್ಭದಲ್ಲಿ ಇದೇ ಪ್ರದೋಷ್ ಅವ್ರನ್ನ ಸಮಾಧಾನ ಮಾಡಿ ಕುಳಿಸಿ ಆ ಬಳಿಕ ಈ ಎಲ್ಲ ಡ್ರಾಮಾಗಳನ್ನ ಸೃಷ್ಟಿ ಮಾಡ್ತಾರೆ. 3 ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋದಂತೆ, ನಾವೇ ಕೊಂದ್ವಿ ಅಂತ ಹೇಳಿ ಸರೆಂಡರ್ ಆಗೋದಂತೆ, ಆಮೇಲೆ ಅದೇನೋ ಬಾಡಿ ತಕೊಂಡು ಹೋಗಿ ಕಾಲುವೆ ಹತ್ರ ಬಿಸಾಕೋದಂತೆ, ಯಾವ ಶೆಡ್ ಅಲ್ಲಿ ಏನಾಯ್ತು ಅಂತ ಯಾರಿಗೂ ಹೇಳಬೇಡಿ, ಇದೆಲ್ಲ ಡ್ರಾಮಾಗಳು ಹುಟ್ಟುಕೊಳ್ಳುತ್ತೆ. ಇದರಲ್ಲಿ ಒಂದಂತೂ ಖಚಿತ, ಏನು ಇವತ್ತು ಸಿಗಬಹುದು, ನಾಳೆ ಜಾಮೀನು ಸಿಗಬಹುದು ಅಂತೆಲ್ಲ ಏನು ಚರ್ಚೆ ಆಗ್ತಾ ಇತ್ತು, ಆ ಚರ್ಚೆಗಳೆಲ್ಲವೂ ಇವತ್ತಿಗೆ ಸತ್ತೋಯ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ವತಃ ಪ್ರದೋಷ್ ನೇರ ಸಾಕ್ಷಿಯಾಗಿದ್ದುಕೊಂಡು ಎಳೆಯಾಗಿ 11 ಪುಟಗಳ ಎಲ್ಲಾ ಮಾಹಿತಿಯನ್ನ ಕೂಡ ಕೋರ್ಟ್ ಎದುರಿಗೆ ನೀಡಿದ್ದಾರೆ ಪ್ರದೋಷ್. ಎಸ್, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಕೇಸಲ್ಲಿ ಏನಿದೆ, ಪ್ರದೋಷ್ ಅವರು 11 ಪುಟಗಳ ಒಂದು ವಿಷಯಗಳನ್ನ ತಿಳಿಸಿದ್ದಾರೆ. 2003ರಿಂದ ಆರೋಪಿ ದರ್ಶನ್ ಅವರ ಪರಿಚಯವಾದಾಗಿನಿಂದ ಇಲ್ಲಿಯವರೆಗೆ ಇಡೀ ಘಟನೆಯನ್ನ 11 ಪುಟಗಳಲ್ಲಿ ಹೇಳಿದ್ದಾರೆ ಪ್ರದೋಷ್. 2003ರಿಂದ ಆರೋಪಿ ಪ್ರದೋಷ್ ದರ್ಶನ್ಗೆ ಪರಿಚಯವಂತೆ. ಜಯನಗರದ ನ್ಯಾಷನಲ್ ಕಾಲೇಜ್ನಲ್ಲಿ ಕ್ರಿಕೆಟ್ ಆಡುವಾಗ ಪರಿಚಯವಾಗಿದ್ದಾರೆ ಪ್ರದೋಷ್ ಮತ್ತು ದರ್ಶನ್. ಜೂನ್ 8, 2024 ಆರೋಪಿ ದರ್ಶನ್ ನಿವಾಸಕ್ಕೆ ಹೋಗಿದ್ದೆ ಅಂತ ಹೇಳಿ ಪ್ರದೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳಿಕ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ದರ್ಶನ್ ಅನ್ನ ಕರೆದೊಯ್ದ್ರು. ನಂತರ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದಿದ್ದ. ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದಾಗಿ ಅರ್ಜಿಯಲ್ಲಿ ವಿವರಿಸಿದ್ದಾರೆ ಪ್ರದೋಷ್ ಅವರು. ಬಳಿಕ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿ ಮಾತನಾಡಿದ್ದಾರೆ. ನಂತರ ಪವಿತ್ರ ಮನೆಗೆ ಹೋಗೋಣ ಎಂದು ದರ್ಶನ್ ಹೊರಟಿದ್ದಾರೆ ಅಂತ ಹೇಳಿ ಪ್ರದೋಷ್ ಅವರು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಂದ ಒಂದೇ ಕಾರ್ನಲ್ಲಿ ದರ್ಶನ್ ಪವಿತ್ರ ಶೆಡ್ಗೆ ಹೋದ್ವಿ. ಶೆಡ್ ಪ್ರವೇಶಿಸಿದಾಗ 30 ವರ್ಷದ ವ್ಯಕ್ತಿಯೊಬ್ಬ ತಲೆಬಾಗಿಸಿ ಕೂತಿದ್ದ ಅಂತ ಹೇಳಿ
ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಇದ್ರು. ರೇಣುಕಾಸ್ವಾಮಿ ನೋಡಿದ ತಕ್ಷಣ ದರ್ಶನ್ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಂತ ಹೇಳಿ ಪ್ರದೋಷ್ ಅವರು ಉಲ್ಲೇಖಿಸಿದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್, ಖಾಸಗಿ ಅಂಗಗಳ ಫೋಟೋ ಕಳಿಸ್ತೀಯಾ ಅಂತ ಹೇಳಿ ರೇಣುಕಾಸ್ವಾಮಿಗೆ ದರ್ಶನ್ ಅವರು ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತ ಹೇಳಿ ಪ್ರದೋಷ್ ಅವರು ತಮ್ಮ 11 ಪುಟಗಳ ಒಂದು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ತಲೆಯಿಂದ ರಕ್ತ ಬರ್ತಿದ್ದದ್ದನ್ನ ನಾನು ನೋಡಿದೆ. ಬಳಿಕ ರೇಣುಕಾಸ್ವಾಮಿಯನ್ನ ಟಾಟಾ ಎಸ್ ವಾಹನಕ್ಕೆ ನೇಣು ಹಾಕಲು ಯತ್ನಿಸಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಆರೋಪಿ ನಂದೀಶ್, ನಾಗರಾಜ್ ನೈಲನ್ ಹಗ್ಗದಿಂದ ಹಲ್ಲೆ ನಡೆಸಿದ್ರು. ನಂದೀಶ್ ಮತ್ತು ಪವನ್ ಮರದ ಕೋಲಿನಿಂದಲೂ ಹೊಡೆದ್ರು. ಬಳಿಕ ರೇಣುಕಾಸ್ವಾಮಿಯ ಒಳಹುಡುಪನ್ನ ತೆಗೆದು ಹಾಕಲಾಗಿತ್ತು. ದರ್ಶನ್ ರೇಣುಕಾಸ್ವಾಮಿಯ ಖಾಸಗಿ ಅಂಗಕ್ಕೆ ಹಲವು ಬಾರಿ ಹೊಡೆದಿದ್ದಾರೆ ಅಂತ ಹೇಳಿ ಪ್ರದೋಷ್ ಅವರು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆ ತುಳಿದಿದ್ದಾರೆ. ದರ್ಶನ್ ಪವಿತ್ರ ಹೊರಟು ಹೋದ್ಮೇಲೆ ರೇಣುಕಾಸ್ವಾಮಿಯ ಕೊನೆ ಉಸಿರು ಎಳೆದಿದೆ ಅಂತ ಹೇಳಿ ಪ್ರದೋಷ್ ಅವರು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ನಿವಾಸಕ್ಕೆ ಹೋಗಿ ನಾನೇ ವಿಷಯ ಹೇಳಿದೆ ಅಂತ ಹೇಳಿದ್ದಾರೆ ಪ್ರದೋಷ್. ಈ ವಿಚಾರ ಕೇಳಿ ದರ್ಶನ್ ಕೂಡ ಆಘಾತಕ್ಕೊಳಗಾಗಿದ್ರು. ತನ್ನ ಬಳಿ ಇದ್ದ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ರು. ತನಗೆ ಸಹಾಯ ಮಾಡುವಂತೆ ದರ್ಶನ್ ಕೇಳಿಕೊಂಡಿದ್ರಂತೆ ಪ್ರದೋಷ್ಗೆ. ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಗನ್ ಹಿಡ್ಕೊಂಡು ಬೆದರಿಕೆಯನ್ನ ಕೂಡ ಹಾಕಿದ್ರು ಪ್ರದೋಷ್ ಅವರಿಗೆ. ರಾಘವೇಂದ್ರ, ನಂದೀಶ್, ಪವನ್ ಶರಣಾಗುವಂತೆ ಸೂಚಿಸಿದ್ರು ಪ್ರದೋಷ್. ಶೆಡ್ನ ಹೆಸರು ಬಹಿರಂಗಪಡಿಸದಂತೆ ವಿನಯ್ನಿಂದ ನನಗೆ ಬೆದರಿಕೆ ಬಂದಿದೆ. ಶವ ಎಸೆದಿದ್ದನ್ನ ಎಳೆಯಾಗಿ ಬಿಚ್ಚಿಟ್ಟಿರೋ ಆರೋಪಿ ಪ್ರದೋಷ್. ದರ್ಶನ್ ವಿರುದ್ಧ ನಿಂತ ಅಪ್ರೂವರ್ ಪ್ರದೋಷ್. ದರ್ಶನ್ ವಿರುದ್ಧ ತಮ್ಮ 11 ಪುಟಗಳಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರದೋಷ್ ಅವರು. ಎಲ್ಲಿ ಪರಿಚಯ ಆಗಿದ್ದು, ಎಲ್ಲಿ ಹೋಗಿದ್ದು, ಯಾವ ಹೋಟೆಲಲ್ಲಿ ಕೂತಿದ್ದು, ಪ್ರತಿಯೊಂದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರದೋಷ್. ಹಿಗ್ಗಾಮುಗ್ಗ ಹೊಡೆದ್ರಂತೆ, ಎದೆಗೆಲ್ಲ ಒದ್ರಂತೆ. ಯಾವ ರೀತಿ ರಾಕ್ಷಸತನವನ್ನ ಮೆರೆದಿದ್ದಾರೆ ಇಲ್ಲಿ ಅಂತ. ಜೂನ್ 8, 2024ರಂದು ಆರೋಪಿ ದರ್ಶನ್ ನಿವಾಸಕ್ಕೆ ಹೋಗಿದ್ದೆ ನಾನು ಅಂತ ಹೇಳಿ ಪ್ರದೋಷ್ ಅವರು ಅವರ 11 ಪುಟಗಳ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಳಿಕ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ದರ್ಶನ್ ಅನ್ನ ಕರೆದೊಯ್ದ್ರು. ಸುಮಾರು ಮಧ್ಯಾಹ್ನ 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದಿದ್ದ. ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದಾಗಿ ಅರ್ಜಿಯಲ್ಲಿ ವಿವರಿಸಿದ್ದಾರೆ ಪ್ರದೋಷ್ ಅವರು. ಬಳಿಕ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿ ಕರೆದ್ರು. ನಂತರ ಶೆಡ್ಡಿಗೆ ಕೂಡ ಹೋದ್ರು. ಅಲ್ಲಿಂದ ಒಂದೇ ಕಾರ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಶೆಡ್ಡಿಗೆ ಹೋದ್ವಿ ಅಂತ ಹೇಳಿ. ಶೆಡ್ ಪ್ರವೇಶಿಸಿದ್ದಾಗ 30 ವರ್ಷದ ವ್ಯಕ್ತಿಯೊಬ್ಬ ಅಂದ್ರೆ ರೇಣುಕಾಸ್ವಾಮಿ ತಲೆಬಾಗಿಸಿ ಕೂತಿದ್ದ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಇದ್ರು. ರೇಣುಕಾಸ್ವಾಮಿ ನೋಡಿದ ತಕ್ಷಣ ದರ್ಶನ್ ಅವಾಚ್ಯ ಶಬ್ದಗಳಿಂದ ನೆನೆಸಿದ್ರಂತೆ. ರೇಣುಕಾಸ್ವಾಮಿಯ ತಲೆಯಿಂದ ರಕ್ತ ಬರೋ ಲೆವೆಲ್ಗೆ ಹೊಡೆದಿದ್ದಾರೆ. ಎದೆಗೆಲ್ಲ ಹೊಡೆದಿದ್ದಾರೆ.